ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ 2ನೇ ಅಧ್ಯಾಯವಾದ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು. ಚುನಾವಣೆ ಪದದ ಮೂಲ ಪದ ಯಾವುದು ಅಂತ ಇದೆ. ಲ್ಯಾಟಿನ್ ಭಾಷೆಯ ಎಲಿಗೇರ್ ಅಂತಾಗಿದೆ. ಹಾಗೆ ಚುನಾವಣೆ ಅಂದ್ರೆ ಏನು ಅಂದ್ರೆ ರಾಷ್ಟ್ರದ ಎಲ್ಲಾ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವಂತಹ ವಿಧಾನವನ್ನ ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಪ್ರಶ್ನೆ 2015, 17 ಮತ್ತು 19ರಲ್ಲಿ ಕೇಳಿರುವಂತಹದ್ದನ್ನ ನೋಡಬಹುದು. ಸಾರ್ವತ್ರಿಕ ಚುನಾವಣೆ ಅಂದ್ರೆ ಏನು ಅಂತ ಇದೆ. ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನ ಆರಿಸಲು ದೇಶದ ಎಲ್ಲಾ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತದಾನ ಮಾಡುವಂತಹ ಪದ್ಧತಿಯೇ ಸಾರ್ವತ್ರಿಕ ಚುನಾವಣೆಯಾಗಿದೆ. ಇನ್ನು ಉಪಚುನಾವಣೆ ಅಂದ್ರೆ ಏನು ಅಂತ ಇದೆ. ಶಾಸನ ಸಭೆಯ ಸದಸ್ಯನು ತನ್ನ ಅಧಿಕಾರಾವಧಿ ಮುಗಿಯುವ ಮುನ್ನವೇ ರಾಜೀನಾಮೆ ನೀಡಿದರೆ ಅಥವಾ ಇನ್ನಿತರೆ ಕಾರಣಗಳಿಂದ ಶಾಸನ ಸಭೆಯ ಸದಸ್ಯತ್ವವನ್ನು ಕಳೆದುಕೊಂಡ್ರೆ ಖಾಲಿಯಾದ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯೇ ಉಪಚುನಾವಣೆಯಾಗಿದೆ. ಇನ್ನು ಮರು ಚುನಾವಣೆ ಅಂದ್ರೆ ಏನು ಅಂತ ಇದೆ. ಸಾರ್ವತ್ರಿಕ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಚುನಾವಣಾ ಅವ್ಯವಹಾರಗಳಿಂದ ಅಂದಿನ ಚುನಾವಣೆಗಳನ್ನು ರದ್ದುಗೊಳಿಸಿ ಪುನಃ ಚುನಾವಣೆಗಳನ್ನು ನಡೆಸುವುದೇ ಮರು ಚುನಾವಣೆ. ಇನ್ನು ಮಧ್ಯಂತರ ಚುನಾವಣೆ ಅಂದ್ರೆ ಏನು ಅಂತ ಇದೆ. ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ಣ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯುವಂತಹ ಚುನಾವಣೆಯೇ ಮಧ್ಯಂತರ ಚುನಾವಣೆ. ಇನ್ನು ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು ಅಂತ ಇದೆ. ವಯಸ್ಕ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ರಹಸ್ಯವಾಗಿ ಮತ ಚಲಾಯಿಸಿ ಆಯ್ಕೆ ಮಾಡುವಂತಹದ್ದೇ ಪ್ರತ್ಯಕ್ಷವಾದ ಚುನಾವಣೆಯಾಗಿದೆ. ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಭಾರತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿವೆ. ಪರೋಕ್ಷ ಚುನಾವಣೆ ಎಂದರೇನು ಅಂತ ಇದೆ. ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನ ಪರೋಕ್ಷ ಚುನಾವಣೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಇನ್ನು ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆ. ಹಾಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಏನು ಅಂತ ಇದೆ. ಒಂದು ನಿರ್ದಿಷ್ಟ ವಯಸ್ಸಿನ ಅರ್ಹತೆಯ ಆಧಾರದ ಮೇಲೆ ಮತದಾನದ ಹಕ್ಕನ್ನು ನೀಡುವಂತಹದ್ದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು ಅಂತ ಇದೆ. ಅದು 18 ವರ್ಷ. ಈ ಒಂದು ಪ್ರಶ್ನೆ 2018ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿರುತ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ 3 ಸದಸ್ಯರಿರ್ತಾರೆ. ಈ ಒಂದು ಪ್ರಶ್ನೆಯೂ ಕೂಡ ಮಾರ್ಚ್ 2018ರಲ್ಲಿ ರಿಪೀಟ್ ಆಗಿರುವಂತಹದ್ದನ್ನ ನೋಡಬಹುದಾಗಿದೆ. ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳು. ಈ ಒಂದು ಪ್ರಶ್ನೆ 2016 ಮತ್ತು 19ರಲ್ಲಿ ರಿಪೀಟ್ ಆಗಿದೆ. ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಇದೆ. ಅದು 6 ವರ್ಷಗಳು. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಇದೆ. ಅದು 2021 ಶಶಿಚಂದ್ರ ಅನ್ನುವಂಥದ್ದು. ತಾವು ಬರೆಯುವಂತಹ ಯಾವ ಒಂದು ಪ್ರಸಕ್ತ ವರ್ಷದಲ್ಲಿ ಬರೀತಾ ಇರ್ತೀರಲ್ಲ ಆ ಒಂದು ಪ್ರಸಕ್ತ ವರ್ಷಕ್ಕೆ ಸಂಬಂಧಿಸಿದಂತೆ ಇರುವಂತಹ ಚುನಾವಣಾ ಆಯುಕ್ತರ ಹೆಸರನ್ನು ನೀವು ಬರೀಬೇಕಾಗುತ್ತೆ. ಹೀಗೆ EVM ಅನ್ನು ವಿಸ್ತರಿಸಿ ಅಂತ ಇದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಅಂದ್ರೆ ವಿದ್ಯುನ್ಮಾನ ಮತಯಂತ್ರ ಅಂತ ಹೇಳ್ಬಿಟ್ಟು ಇದು 2016ರಲ್ಲಿ ಪ್ರಶ್ನೆ ಕೇಳಿರುವಂಥದ್ದು. ವಿಸ್ತರಿಸಿ ಬರೆಯಿರಿ ಅನ್ನುವುದಕ್ಕೆ. PICಯನ್ನ ವಿಸ್ತರಿಸಿ ಅಂತ ಕೇಳಿದರೆ ಅಂದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿ ಕಾರ್ಡ್ ಅಂತ ಅಂದ್ರೆ ಮತದಾರರ ಗುರುತಿನ ಚೀಟಿ ಅಂತ ನೋಡಿ. ಈ ಒಂದು ಪ್ರಶ್ನೆ 2017, 2015 ಮತ್ತೆ 2017 ಹಾಗೆ 2020ರಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಮತದಾರರ ಗುರುತಿನ ಚೀಟಿ ಅಂದ್ರೆ ಏನು ಅಂತ ಇದೆ. ಚುನಾವಣಾ ಭ್ರಷ್ಟಾಚಾರ ಮತ್ತು ನಕಲಿ ಮತದಾನವನ್ನ ತಡೆಯುವ ದೇಶದಿಂದ ಜಾರಿಗೆ ತಂದ ಚೀಟಿಯನ್ನ ಮತದಾರರ ಗುರುತಿನ ಚೀಟಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ವಿದ್ಯುನ್ಮಾನ ಮತಯಂತ್ರ ಅಂದ್ರೆ ಏನು ಅಂತ ಕೇಳಿದರೆ ಹಳೆಯ ವ್ಯವಸ್ಥೆಯಾದ ಮತಪತ್ರಗಳು ಮತ್ತು ಮತಪೆಟ್ಟಿಗೆಗಳಿಂದ ಉಂಟಾಗುವ ಲೋಪದೋಷಗಳನ್ನು ನಿವಾರಿಸಿ ಅದಕ್ಕೆ ಪೂರಕವಾಗಿ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವಂತಹ ಆಧುನಿಕ
ವಿದ್ಯುನ್ಮಾನ ಯಂತ್ರವೇ ಮತಯಂತ್ರವಾಗಿದೆ. ರಾಜಕೀಯ ಪಕ್ಷಗಳು ಅಂದ್ರೆ ಏನು ಅಂತ ಕೇಳಿದರೆ, ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಒಂದು ಜನ ಸಮೂಹವೇ ರಾಜಕೀಯ ಪಕ್ಷ. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಅಂದ್ರೆ, ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಈ ಒಂದು ಪ್ರಶ್ನೆ ಜೂನ್ 2016 ಮತ್ತು ಸೆಪ್ಟೆಂಬರ್ 2020ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂತದ್ದು. ರಾಷ್ಟ್ರೀಯ ಪಕ್ಷ ಅಂದ್ರೆ ಏನು ಅಂತಂದ್ರೆ, ರಾಷ್ಟ್ರದ ಅಖಂಡತೆ, ಏಕತೆ, ಸಮಗ್ರತೆ ಮತ್ತು ಹಿತಾಸಕ್ತಿಯನ್ನು ಕಾಪಾಡಲು ಅಸ್ತಿತ್ವಕ್ಕೆ ಬಂದಿರುವಂತಹ ಒಂದು ಪಕ್ಷವೇ ರಾಷ್ಟ್ರೀಯ ಪಕ್ಷ. ಪ್ರಾದೇಶಿಕ ಪಕ್ಷ ಅಂದ್ರೆ ಏನು ಅಂತ ಇದೆ, ಒಂದು ನಿರ್ದಿಷ್ಟ ನೆಲ, ಜಲ, ಪರಿಸರ, ಭಾಷೆಗಳನ್ನು ರಕ್ಷಿಸಲು ಅಸ್ತಿತ್ವಕ್ಕೆ ಬಂದಿರುವಂತಹ ಪಕ್ಷಗಳೇ ಪ್ರಾದೇಶಿಕ ಪಕ್ಷಗಳು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು ಅಂತ ಇದೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಎ.ಓ. ಹ್ಯೂಮ್ರವರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಇದೆ, 1885ರಂದು ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು NDA ವಿಸ್ತರಿಸಿ ಅಂತ ಇದೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂದ್ರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆ ಮಾರ್ಚ್ 2018ರಲ್ಲಿ ಕೇಳಿರುವಂತಹದ್ದು. ಇನ್ನು UPA ವಿಸ್ತರಿಸಿ ಅಂತ ಕೇಳಿದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸಸ್ ಅಂದ್ರೆ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಂತ. ಇನ್ನು BJP ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಇದೆ, BJP 1980ರಂದು ಅಸ್ತಿತ್ವಕ್ಕೆ ಬರುತ್ತೆ. ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದ್ರೆ 1924ರಂದು ಅದು ಅಸ್ತಿತ್ವಕ್ಕೆ ಬಂದಿತು. ಪಕ್ಷಾಂತರ ಎಂದರೇನು ಅಂತ ಇದೆ, ಶಾಸನ ಸಭೆಯ ಸದಸ್ಯರು ತಾವು ಆಯ್ಕೆಯಾದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರುವಂತಹದ್ದೇ ಪಕ್ಷಾಂತರ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು, 1985ರಲ್ಲಿ ಜಾರಿಗೆ ಬಂತು. ಅದು ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016ರಲ್ಲಿ ಕೇಳಲಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಅಂತ ಇದೆ, ಶಾಸನ ಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಜಾರಿಗೆ ತಂದಂತಹ ಕಾಯ್ದೆಯೇ ಪಕ್ಷಾಂತರ ನಿಷೇಧ ಕಾಯ್ದೆ. ಇನ್ನು ಪಕ್ಷಾಂತರಕ್ಕೆ ಇರುವ ಇತರೆ ಹೆಸರುಗಳೇನು ಅಂತ ಇದೆ, ಪಕ್ಷಾಂತರಕ್ಕೆ ಇರುವಂತಹ ಇತರೆ ಹೆಸರುಗಳೆಂದರೆ ಫ್ಲೋರ್ ಕ್ರಾಸಿಂಗ್, ಕಾರ್ಪೆಟ್ ಕ್ರಾಸಿಂಗ್, ಡಿಫೆಕ್ಷನ್, ಕುದುರೆ ವ್ಯಾಪಾರ ಮುಂತಾದವು. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಇದೆ, ಅದು ರಾಜೀವ್ ಗಾಂಧಿಯವರು. NOTA ವಿಸ್ತರಿಸಿ ಅಂತ ಇದೆ, ನನ್ ಆಫ್ ದ ಅಬೋ ಅನ್ನುವಂಥದ್ದು, ಅಂದರೆ ಈ ಮೇಲಿನ ಯಾರೂ ನನ್ನ ಆಯ್ಕೆಯಲ್ಲ ಅನ್ನುವಂಥದ್ದು. ಈ ಒಂದು ಪ್ರಶ್ನೆಯನ್ನು ಮಾರ್ಚ್ 2015 ಮತ್ತು ಜೂನ್ 2019ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ಪ್ರತ್ಯಕ್ಷ ಚುನಾವಣೆ ಅಂದ್ರೇನು ಅಂತ ಇದೆ, ಉದಾಹರಣೆ ಕೊಡಿ ಅಂತ ಕೇಳಿದರೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ವಯಸ್ಕ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯವಾಗಿ ಮತ ಚಲಾಯಿಸುವಂತಹ ಪ್ರಕ್ರಿಯೆಗೆ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆಗೆ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳು. ಪರೋಕ್ಷ ಚುನಾವಣೆ ಅಂದ್ರೆ ಏನು ಅಂತ ಇದೆ, ಉದಾಹರಣೆ ಕೊಡಿ ಅಂತ ಕೇಳಿದರೆ, ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತಹ ಒಂದು ವಿಧಾನವನ್ನ ಪರೋಕ್ಷ ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಇದೆ, ನಿರ್ದಿಷ್ಟ ವಯಸ್ಸಿನ ಅರ್ಹತೆಯ ಮೇಲೆ ಯಾವುದೇ ಜಾತಿ, ಮತ, ಲಿಂಗ, ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದ ಹಕ್ಕನ್ನು ನೀಡುವಂಥದ್ದೇ ಸಾರ್ವತ್ರಿಕ ವಯಸ್ಕ ಮತದಾನ. ಉದಾಹರಣೆಗೆ ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲರಿಗೂ ಕೂಡ ಮತದಾನ ಮಾಡುವಂತಹ ಹಕ್ಕಿದೆ. ಇನ್ನು ಚುನಾವಣಾ ಆಯೋಗ ಎಂದರೇನು ಅಂತ ಇದೆ, ರಾಷ್ಟ್ರದಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ರಚನೆಯಾಗಿರುವಂತಹ ಒಂದು ಸಂವಿಧಾನಾತ್ಮಕ ಸಂಸ್ಥೆಯನ್ನ ಚುನಾವಣಾ ಆಯೋಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ, ಅದು ಮತದಾರರ ಪಟ್ಟಿಯಲ್ಲಿ ಸಿದ್ಧಪಡಿಸುವಂಥದ್ದು, ಚುನಾವಣೆಗಳನ್ನು ನಡೆಸುವಂಥದ್ದು. ಇನ್ನು ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಘೋಷಿಸಬೇಕಾದ ಅಂಶಗಳಾವುವು ಅಂತ ಇದೆ, ಶಿಕ್ಷಣ ಹಿನ್ನೆಲೆ, ಆಸ್ತಿ ಹಿನ್ನೆಲೆ ಮತ್ತು ಅಪರಾಧದ ಹಿನ್ನೆಲೆ. ವಿದ್ಯುನ್ಮಾನ ಮತಯಂತ್ರದಿಂದಾಗುವ 2 ಅನುಕೂಲಗಳನ್ನು ತಿಳಿಸಿ. ಮತದಾನ ಸುಲಭ, ಸಮಯ ಉಳಿತಾಯ. ಇನ್ನು ಮತದಾರರ ಗುರುತಿನ ಚೀಟಿಯ 2 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದರೆ, ನಕಲಿ ಮತದಾನವನ್ನು ತಡೆಯಬಹುದು ಮತ್ತು ಚುನಾವಣೆಗಳನ್ನು ನ್ಯಾಯಯುತವಾಗಿ ನಡೆಸಬಹುದು.
ರಾಜ್ಯ ಹಣಕಾಸು ನೆರವು ಕುರಿತು ಹಣವಿಲ್ಲದ ಸಮರ್ಥ ವ್ಯಕ್ತಿಗಳು ಶಾಸನಸಭೆಗೆ ಆಯ್ಕೆ ಮಾಡಲು ರಾಜ್ಯ ಚುನಾವಣಾ ವೆಚ್ಚ ಭರಿಸಲು ನಿರ್ಧರಿಸಿದೆ. ಬುದ್ಧಿ, ಜಾಣ್ಮೆ ಮತ್ತು ನೈಪುಣ್ಯತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ತಾರ್ಕುಂಡೆ ಸಮಿತಿ ಮತ್ತು ವಾಂಚು ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ವಾಂಚು ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ. ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾದಂತಹ ಜನಸಮೂಹವೇ ರಾಜಕೀಯ ಪಕ್ಷ. ಉದಾಹರಣೆಗೆ ಕಾಂಗ್ರೆಸ್, ಬಿಜೆಪಿ ಮುಂತಾದವು. ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ. ಇನ್ನು ದ್ವಿಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರೆ ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ 2 ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ದ್ವಿಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಗೆ ಅಮೆರಿಕದ ಕನ್ಸರ್ವೇಟಿವ್ ಮತ್ತು ರಿಪಬ್ಲಿಕನ್ ಪಕ್ಷಗಳು. ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಗೆ ಭಾರತದ ಪಕ್ಷ ಪದ್ಧತಿ. ಇದು ಮಾರ್ಚ್ 20ರಲ್ಲಿ ಮತ್ತು ಜೂನ್ 2015ರಲ್ಲಿಯೂ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಸಮ್ಮಿಶ್ರ ಸರ್ಕಾರ ಪದ್ಧತಿ ಎಂದರೇನು ಅಂತ ಇದೆ. ಚುನಾವಣೆಗಳಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸ್ತವೆ. ಇದನ್ನು ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಚುನಾವಣಾ ಪ್ರಣಾಳಿಕೆಯನ್ನು ಹೊರಡಿಸುವುದು, ಅಭ್ಯರ್ಥಿಗಳ ಆಯ್ಕೆ. ಇನ್ನು ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ? ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆಯದಿದ್ದಾಗ ರಾಷ್ಟ್ರದ ತುರ್ತು ಸಂದರ್ಭಗಳಲ್ಲಿ ವಿದೇಶಿ ದಾಳಿಯ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ. ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ? ಸಾರ್ವತ್ರಿಕ ಚುನಾವಣೆಗಳು ನಡೆದು ಯಾವುದೇ ಒಂದು ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆಯದಿದ್ದಾಗ ಹಲವಾರು ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸುತ್ತದೆ. ರಾಷ್ಟ್ರದಲ್ಲಿ ತುರ್ತು ಸಮಸ್ಯೆಗಳಿದ್ದಾಗ ಸಹ ಸಮ್ಮಿಶ್ರ ಸರ್ಕಾರ ರಚಿಸಬಹುದು. ಭಾರತದ 2 ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ. ಈ ಒಂದು ಪ್ರಶ್ನೆಯನ್ನು ಜೂನ್ 2015ರಲ್ಲಿ ಕೇಳಲಾಗಿದೆ. ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕಾಂಗ್ರೆಸ್, ಬಿಜೆಪಿ, ಸಿಪಿಐಎಂ, ಬಿಎಸ್ಪಿ ಮತ್ತು ಎನ್ಸಿಪಿ. ಪ್ರಾದೇಶಿಕ ಪಕ್ಷ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರೆ ಒಂದು ನಿರ್ದಿಷ್ಟ ನೆಲ, ಜಲ, ಭಾಷೆ ಮುಂತಾದವುಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆಗೆ JDS, ಅಕಾಲಿದಳ, TDP, DMK ಮುಂತಾದವುಗಳು. ಈ ಒಂದು ಪ್ರಶ್ನೆಯನ್ನ ಜೂನ್ 2017ರಲ್ಲಿ ಕೇಳಲಾಗಿದೆ. ಇನ್ನು ಪ್ರಮುಖ ಪ್ರಾಂತೀಯ ಪಕ್ಷಗಳಾವುವು ಅಂತ ಕೇಳಿದರೆ ಜನತಾದಳ, DMK, RJD, ಅಕಾಲಿದಳ, ಶಿವಸೇನೆ ಮುಂತಾದವುಗಳು. ಇನ್ನು 5 ಅಂಕದ ಪ್ರಶ್ನೋತ್ತರಗಳು. ಚುನಾವಣೆಗಳ ಅರ್ಥ ಮತ್ತು ಮಹತ್ವವನ್ನು ಬರೆಯಿರಿ ಅಂತ ಕೇಳಿದರೆ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ ಹಾಗೂ ಅವಶ್ಯಕ. ಸಂವಿಧಾನದಿಂದ ಪ್ರದತ್ತವಾದಂತಹ ಮತದಾನದ ಹಕ್ಕಿನ ಮೂಲಕ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳೇ ಆಯ್ಕೆ ಮಾಡುವರು. ಪ್ರಜೆಗಳ ಮತದಾನದ ಹಕ್ಕಿನ ಮೂಲಕ ಭಾರತದಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ನಿರ್ಧರಿಸಲಾಗ್ತದೆ. ಚುನಾವಣೆಗಳು ಪ್ರಜೆಗಳ ರಾಜಕೀಯ ಹಕ್ಕನ್ನು ಚಲಾಯಿಸಲು ವೇದಿಕೆಯನ್ನು ಒದಗಿಸ್ತವೆ. ಇನ್ನು ಚುನಾವಣೆ ಎನ್ನುವಂತಹ ಒಂದು ಪದವು ಲ್ಯಾಟಿನ್ ಭಾಷೆಯ ಎಲಿಗೆರ್ ಎಂಬ ಪದದಿಂದ ಬಂದಿದೆ. ಎಲಿಗೆರ್ ಎಂದರೆ ಆರಿಸು, ಆಯ್ಕೆ ಮಾಡು ಅನ್ನುವಂತಹ ಅರ್ಥವನ್ನು ಕೊಡ್ತದೆ. ದೇಶದಲ್ಲಿನ ಎಲ್ಲ ಅರ್ಹ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವನ್ನು ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಚುನಾವಣೆಯು ತಮಗೆ ಬೇಕಾದ ರಾಜಕೀಯ ಪಕ್ಷವನ್ನು ಅಧಿಕಾರಕ್ಕೆ ತರಲು ಅವಕಾಶವನ್ನು ಒದಗಿಸ್ತದೆ. ಇನ್ನು ಚುನಾವಣೆಗಳ ಮಹತ್ವ ಈ ಕೆಳಗಿಂತಿದೆ. ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ. ಎಲ್ಲ ಪ್ರಜೆಗಳಿಗೂ ಸಮಾನ ರಾಜಕೀಯ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸುತ್ತದೆ. ಸರ್ಕಾರದ ರಚನೆ ಮತ್ತು ಪ್ರಜೆಗಳ ಹಿತಾಸಕ್ತಿಗಳ ಈಡೇರಿಕೆಗೆ ಅವಕಾಶ. ಚುನಾವಣೆಗಳು ಪ್ರಜೆಗಳಲ್ಲಿ ಆತ್ಮಗೌರವವನ್ನು ಬೆಳೆಸ್ತವೆ.
ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲು ಸಹಕಾರಿಯಾಗಿದೆ. ಪ್ರಜೆಗಳು ರಾಜಕೀಯ ಜ್ಞಾನವನ್ನು ಹೊಂದಲು ಅವಕಾಶ ನೀಡುತ್ತವೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಒದಗಿಸಿ ಅವರ ಹಿತಾಸಕ್ತಿಗಳನ್ನು ಕಾಪಾಡುತ್ತವೆ. ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ರಾಜಕೀಯ ಸಾಮರಸ್ಯವನ್ನು ಮೂಡಿಸುತ್ತವೆ. ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಕಾರಿಯಾಗಿವೆ. ಚುನಾವಣೆಗಳು ಅಧಿಕಾರವನ್ನು ಪಕ್ಷದಿಂದ ಪಕ್ಷಕ್ಕೆ ಶಾಂತ ರೀತಿಯಲ್ಲಿ ವರ್ಗಾಯಿಸುತ್ತವೆ. ಇನ್ನು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆ ಜೂನ್ 2016 ಮತ್ತು ಸೆಪ್ಟೆಂಬರ್ 2020ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಒಂದು ರಾಷ್ಟ್ರದ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತಹ ಪ್ರಕ್ರಿಯೆಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆಗೆ ಭಾರತದ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯ ಚುನಾವಣೆಗಳು. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ, ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತದೆ, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುತ್ತೆ, ಹಾಗೆ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಕೂಡ ಬೆಳೆಸ್ತದೆ. ಇದರ ಒಂದು ವಿವರಣೆಯನ್ನು ನೋಡೋದಾದ್ರೆ, ಹೆಚ್ಚು ಪ್ರಜಾಸತ್ತಾತ್ಮಕವಾದ ಪ್ರತ್ಯಕ್ಷ ಚುನಾವಣೆಯು ಪ್ರಜೆಗಳಿಗೆ ಚುನಾವಣೆಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನು ನೇರವಾಗಿ ಆಯ್ಕೆ ಮಾಡಲು ವಿಶಾಲವಾದ ಆಯ್ಕೆಯ ಸ್ವಾತಂತ್ರ್ಯವನ್ನು ಕಲ್ಪಿಸುವುದರಿಂದ ಪ್ರತ್ಯಕ್ಷ ಚುನಾವಣೆಯು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ. ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿಗಳು ಮುಂದಿನ ಚುನಾವಣೆಗಳಲ್ಲಿ ಮರು ಆಯ್ಕೆಯನ್ನು ಬಯಸುವುದರಿಂದ ತಮ್ಮ ಕ್ಷೇತ್ರದ ಪ್ರಜೆಗಳೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದ್ದು ಪ್ರಜೆಗಳ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುವ ಮೂಲಕ ಪ್ರಜೆಗಳ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತದೆ. ಈ ಪದ್ಧತಿಯಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಹ ವಿವಿಧ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳ ಮೂಲಕ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಹೊಂದುವರು. ಆದ್ದರಿಂದ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ಹೆಚ್ಚು ರಾಜಕೀಯ ಪರಿಜ್ಞಾನವನ್ನು ಮೂಡಿಸಿಕೊಳ್ತಾರೆ. ಇನ್ನು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ವಿವಿಧ ರಾಜಕೀಯ ಪಕ್ಷಗಳ ತತ್ವ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ತಮ್ಮ ಹಿತಾಸಕ್ತಿ ಮತ್ತು ದೇಶದ ಪ್ರಗತಿಗೆ ಸೂಕ್ಷ್ಮವಾದಂತಹ ಪಕ್ಷಕ್ಕೆ ಮತದಾನವನ್ನು ಮಾಡ್ತಾರೆ. ಈ ಪದ್ಧತಿಯಲ್ಲಿ ಯೋಗ್ಯರನ್ನು ಆರಿಸಿ ಅಧಿಕಾರಕ್ಕೆ ತರುವಂತಹ ಅವಕಾಶ ಪ್ರಜೆಗಳಿಗಿದೆ. ಸಾರ್ವಜನಿಕರೊಂದಿಗೆ ಸಂಪರ್ಕ. ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಪ್ರಜೆಗಳೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿರ್ತಾರೆ. ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ಕುಂದುಕೊರತೆಗಳಿಗೆ ಪರಿಹಾರವನ್ನು ಪಡೆಯಲು ಅವಕಾಶವಿದೆ. ಇನ್ನು ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು ಮಾರ್ಚ್ 2016 ಮತ್ತು 2019ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತಹ ವಿಧಾನವನ್ನ ಪರೋಕ್ಷ ಚುನಾವಣೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ. ಇನ್ನು ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ನೋಡೋದಾದ್ರೆ, ಸಮರ್ಥ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡ್ತಾರೆ, ಪ್ರಚಾರದ ಆರ್ಭಟವಿರೋದಿಲ್ಲ, ಶಾಂತಿಯುತವಾದ ಮತದಾನ ನಡೆಯುತ್ತೆ, ಮತ್ತೆ ಭಾವೋದ್ರೇಕಕ್ಕೆ ಆಸ್ಪದ ಇರೋದಿಲ್ಲ, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾದಂತಹದ್ದಾಗಿದೆ. ಇದರ ಒಂದು ವಿವರಣೆಯನ್ನು ನೋಡೋದಾದ್ರೆ, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಪರೋಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆಯಾಗುವರು. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮರಾಗಿದ್ದರೆ ಅವರಿಂದ ಆಯ್ಕೆಯಾದ ಅಭ್ಯರ್ಥಿಗಳು ಉತ್ತಮವಾಗಿರಲು ಸಾಧ್ಯವಾಗ್ತದೆ. ಪ್ರಚಾರದ ಆರ್ಭಟವಿಲ್ಲ. ಪರೋಕ್ಷ ಚುನಾವಣೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಕಾರದ ಹಾವಳಿ, ಬಿರುಸು, ರಾಜಕೀಯ ಪಕ್ಷಗಳ ಆರ್ಭಟ ಇರೋದಿಲ್ಲ. ಉದಾಹರಣೆಗೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರು ಮಾತ್ರ ಪಾಲ್ಗೊಂಡು ಸಾಮಾನ್ಯ ಪ್ರಜೆಗಳು ಚುನಾವಣಾ ಪ್ರಕ್ರಿಯೆಯಿಂದ ದೂರ ಉಳಿತಾರೆ. ಇನ್ನು ಶಾಂತಿಯುತ ಮತದಾನ. ಈ ಪದ್ಧತಿಯಲ್ಲಿ ಮತದಾನವು ಶಾಂತಿಯುತವಾಗಿರ್ತದೆ. ಇಲ್ಲಿ ಯಾವುದೇ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಇರುವುದಿಲ್ಲ. ಪ್ರಜ್ಞಾವಂತ ಚುನಾಯಿತ ಪ್ರತಿನಿಧಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಚುನಾವಣೆಗಳು ಶಾಂತ ರೀತಿಯಿಂದ ನಡೆಯುತ್ತವೆ. ಭಾವೋದ್ರೇಕಕ್ಕೆ ಆಸ್ಪದವಿರುವುದಿಲ್ಲ. ಪರೋಕ್ಷ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ತೀರಾ ಕಡಿಮೆ ಇರುವುದರಿಂದ ಪ್ರಜೆಗಳನ್ನು ಭಾವೋದ್ರೇಕಕ್ಕೆ ಒಳಪಡಿಸುವ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯ ಪಕ್ಷಗಳು ಬಳಸಿಕೊಳ್ಳುವುದಕ್ಕೆ ಅವಕಾಶವಿರುವುದಿಲ್ಲ. ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಪರೋಕ್ಷ ಚುನಾವಣಾ ಪದ್ಧತಿಯು ಅನಕ್ಷರಸ್ಥರು ಮತ್ತು ಬಡವರೇ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ
ಜನಸಾಮಾನ್ಯ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಲು ಹೆಚ್ಚು ಸಮರ್ಥರಿರುವುದಿಲ್ಲ ಹಾಗೂ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣ ಯಶಸ್ವಿಯಾಗುವುದಿಲ್ಲ. ಆದ್ದರಿಂದ ಪರೋಕ್ಷ ಚುನಾವಣೆಯು ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಇನ್ನು ಭಾರತ ಚುನಾವಣಾ ಆಯೋಗದ ರಚನೆಯನ್ನ ಬರೆಯಿರಿ ಅಂತ ಕೇಳಿದರೆ, ಭಾರತದ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಇತರೆ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತೆ. ಇಂದು ಚುನಾವಣಾ ಆಯೋಗವು 3 ಸದಸ್ಯರಿಂದ ಕೂಡಿದೆ. ಭಾರತ ಚುನಾವಣಾ ಆಯೋಗವು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮುಂತಾದ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ನಡೆಸುವಂತಹ ಜವಾಬ್ದಾರಿಯನ್ನ ಹೊಂದಿದೆ. ಮುಖ್ಯ ಆಯುಕ್ತರ ನೇಮಕ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರನ್ನ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆಯುಕ್ತರ ಅಧಿಕಾರಾವಧಿ. ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿಯು 6 ವರ್ಷ ಅಥವಾ 65 ವರ್ಷ ತುಂಬುವವರೆಗೆ ಅಧಿಕಾರದಲ್ಲಿರುತ್ತೆ. ವೇತನ ಮತ್ತು ಇತರೆ ಸವಲತ್ತುಗಳು. ಚುನಾವಣಾ ಆಯುಕ್ತರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡುವಂತಹ ಸ್ಥಾನಮಾನ, ವೇತನ ಮತ್ತು ಸವಲತ್ತುಗಳನ್ನು ನೀಡಲಾಗುವುದು. ಇವರ ವೇತನ ಮತ್ತು ಸವಲತ್ತುಗಳು ಭಾರತ ಸಂಚಿತ ನಿಧಿಯಿಂದ ಭರಿಸಲಾಗುವುದು. ಪದಚ್ಯುತಿಯ ವಿಧಾನ. ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಲು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಅನ್ವಯಿಸುವ ವಿಧಾನವನ್ನೇ ಆಚರಿಸಲಾಗುವುದು. ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಇತರೆ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರನ್ನು ರಾಷ್ಟ್ರಪತಿಗಳು ಪದಚ್ಯುತಿಯನ್ನಗೊಳಿಸಬಹುದು. ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನ ಜೂನ್ 2018ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಭಾರತದ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಇತರೆ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಇಂದು ಚುನಾವಣಾ ಆಯೋಗವು 3 ಸದಸ್ಯರಿಂದ ಕೂಡಿದೆ. ಭಾರತ ಚುನಾವಣಾ ಆಯೋಗವು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮುಂತಾದ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ನಡೆಸುವ ಜವಾಬ್ದಾರಿಯನ್ನ ಹೊಂದಿದೆ. ಭಾರತ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗವು ನಿರ್ವಹಿಸುವಂತಹ ಪ್ರಮುಖ ಅಧಿಕಾರ ಮತ್ತು ಕಾರ್ಯಗಳು ಹೀಗಿವೆ. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು, ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವುದು, ಕಾಲಕಾಲಕ್ಕೆ ಮತದಾರರ ಪಟ್ಟಿಯನ್ನು ಪರಿಶೀಲಿಸುವುದು ಮತ್ತು ನಿರ್ದೇಶನ ನೀಡುವುದು, ರಾಷ್ಟ್ರದ ವಿವಿಧ ಸ್ಥಾನಗಳಿಗೆ ಚುನಾವಣೆಗಳನ್ನು ನಡೆಸುವುದು, ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವುದು, ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವುದು, ಚುನಾವಣೆ ನೀತಿ ಸಮಿತಿಯನ್ನು ರೂಪಿಸುವುದು, ಚುನಾವಣೆಗಳ ನಂತರ ಮತ ಎಣಿಕೆ ಕಾರ್ಯ ಕೈಗೊಳ್ಳುವುದು, ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವುದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು, ರಾಜಕೀಯ ಪಕ್ಷಗಳಿಗೆ ಚಿಹ್ನೆಯನ್ನು ನೀಡುವುದು, ಚುನಾವಣೆಗಳನ್ನು ರದ್ದುಗೊಳಿಸಿ ಮರು ಚುನಾವಣೆಗೆ ಆದೇಶಿಸುವುದು, ಚುನಾವಣಾ ಫಲಿತಾಂಶವನ್ನು ತಡೆಹಿಡಿಯುವುದು. ಮತದಾರರ ಗುರುತಿನ ಚೀಟಿಯಿಂದ ಆಗುವ ಅನುಕೂಲಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು 2019ರಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಚುನಾವಣೆಗಳಲ್ಲಿ ನಡೆಯುವ ಅಕ್ರಮ, ಭ್ರಷ್ಟಾಚಾರ ಮತ್ತು ನಕಲಿ ಮತದಾನವನ್ನು ತಡೆಯುವ ಉದ್ದೇಶದಿಂದ ಮತದಾರರ ಗುರುತಿನ ಚೀಟಿಯನ್ನು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ಶ್ರೀ ಟಿ.ಎನ್. ಶೇಷನ್ ರವರು 1993ರಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದರು. ನಂತರ ಎಂ.ಎಸ್. ಗಿಲ್ ಚುನಾವಣಾ ಮುಖ್ಯ ಆಯುಕ್ತರಾದ ಸಂದರ್ಭದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಲಾಗುತ್ತದೆ. ದೇಶದಲ್ಲಿರುವ ಎಲ್ಲ ಅರ್ಹ ಮತದಾರರು ಗುರುತಿನ ಚೀಟಿಯನ್ನು ಪಡೆಯಬಹುದು. ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಹೆಸರು, ವಯಸ್ಸು, ಲಿಂಗ, ವಿಳಾಸ ಮತ್ತು ಭಾವಚಿತ್ರ ಮುಂತಾದ ವಿವರಗಳು ಕೂಡ ಇರುತ್ತವೆ. ಪ್ರತಿ ಮತದಾರನು ಮತಗಟ್ಟೆಯಲ್ಲಿ ಮತ ಚಲಾಯಿಸುವಾಗ ಈ ಗುರುತಿನ ಚೀಟಿಯನ್ನು ಹಾಜರುಪಡಿಸಬೇಕು. ಇದು ನಿಜವಾದ ಮತದಾರನಿಗೆ ಮತ ಚಲಾಯಿಸಲು ಅವಕಾಶವನ್ನು ನೀಡುತ್ತದೆ. ಮತದಾರರ ಗುರುತಿನ ಚೀಟಿಯ ಪ್ರಯೋಜನಗಳನ್ನು ನೋಡೋದಾದ್ರೆ, ನಕಲಿ ಮತದಾನವನ್ನು ತಡೀತದೆ. ನಿಜವಾದ ಮತದಾರನಿಗೆ ಮತ ಚಲಾಯಿಸಲು ಅವಕಾಶವನ್ನು ನೀಡುತ್ತದೆ. ಚುನಾವಣೆಗಳನ್ನು ಹೆಚ್ಚು ನ್ಯಾಯಯುತವಾಗಿ ನಡೆಸಲು ಸಾಧ್ಯವಾಗ್ತದೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೆಯಲು ಗುರುತಿನ ಚೀಟಿಯು ಸಹಾಯಕವಾಗ್ತದೆ. ಮತದಾರರ ಗುರುತಿನ ಚೀಟಿಯಿಂದ ಸರ್ಕಾರದ ಹಲವಾರು ಯೋಜನೆಗಳ ಲಾಭವನ್ನು ಕೂಡ ಪಡೆಯಬಹುದು. ಇನ್ನು ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಅನುಕೂಲಗಳನ್ನು ವಿವರಿಸಿ ಅಂತ ಇದೆ.
ಈ ಒಂದು ಪ್ರಶ್ನೆ 2015, 17 ಮತ್ತು 20ರಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ಹಳೆಯ ವ್ಯವಸ್ಥೆಯಾದ ಮತಪತ್ರಗಳು ಮತ್ತು ಮತಪೆಟ್ಟಿಗೆಗಳಿಂದ ಉಂಟಾಗುವಂತಹ ಲೋಪದೋಷಗಳನ್ನು ನಿವಾರಿಸಿ ಅದಕ್ಕೆ ಪೂರಕವಾಗಿ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವಂತಹ ಆಧುನಿಕ ಯಂತ್ರವೇ ವಿದ್ಯುನ್ಮಾನ ಮತಯಂತ್ರವಾಗಿದೆ. ವಿದ್ಯುನ್ಮಾನ ಮತಯಂತ್ರವನ್ನು ಭಾರತದಲ್ಲಿ 1998ರಲ್ಲಿ ನಡೆದ ಕೆಲವು ವಿಧಾನಸಭಾ ಚುನಾವಣೆಗಳಲ್ಲಿ ಮೊಟ್ಟ ಮೊದಲಿಗೆ ಬಳಸಲಾಯಿತದೆ. 2004ರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ದೇಶದಾದ್ಯಂತ ಬಳಸಲಾಯಿತು. ಇನ್ನು ವಿದ್ಯುನ್ಮಾನ ಮತಯಂತ್ರದ ಅನುಕೂಲಗಳು ಮತ್ತು ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದರೆ, ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ ಸುಲಭ. ವಿದ್ಯುನ್ಮಾನ ಮತಯಂತ್ರಗಳಿಂದ ಶೀಘ್ರವಾಗಿ ಮತದಾನವನ್ನು ಮಾಡಬಹುದು. ಮತಯಂತ್ರ ಬಳಕೆಯಿಂದ ಸಮಯ ಕೂಡ ಉಳಿತಾಯ ಆಗ್ತದೆ. ಅಪಾರ ಪ್ರಮಾಣದ ಹಣ ಉಳಿತಾಯ ಆಗ್ತದೆ. ವಿದ್ಯುನ್ಮಾನ ಮತಯಂತ್ರವು ಪರಿಸರ ಸ್ನೇಹಿಯಾಗಿದೆ. ಕುಲಗೆಟ್ಟ ಮತ್ತು ತಿರಸ್ಕೃತ ಮತಗಳ ಸಮಸ್ಯೆಯನ್ನು ಇರುವುದಿಲ್ಲ. ಮತಯಂತ್ರ ಬಳಕೆಯಿಂದ ಒಬ್ಬ ವ್ಯಕ್ತಿ ಒಂದು ಮತ ಮಾತ್ರ ಚಲಾಯಿಸಬಹುದು. ಶೀಘ್ರವಾಗಿ ಮತ ಎಣಿಕೆ ಮಾಡಬಹುದು. ತ್ವರಿತ ಫಲಿತಾಂಶವನ್ನು ಕೂಡ ಪಡೆಯಬಹುದು. ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯು ಘೋಷಿಸುವಂತಹ ಅಪರಾಧದ ಹಿನ್ನೆಲೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಭಾರತದಲ್ಲಿ ರಾಜಕೀಯ ಅಪರಾಧೀಕರಣವು ರಾಜಕೀಯ ವ್ಯವಸ್ಥೆಯಲ್ಲಿ ಮಲಿನಗೊಳಿಸಿ ಶಾಸನ ಸಭೆಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಪ್ರತಿನಿಧಿಗಳು ಇರುವುದರಿಂದ ಶಾಸಕಾಂಗ ಅಪರಾಧಿಗಳಿಂದ ಕೂಡಿದ ಸದನವಾಗಿದೆ. ಇಂತಹ ಪ್ರತಿನಿಧಿಗಳು ಶಾಸಕಾಂಗವನ್ನು ಪ್ರವೇಶಿಸುವುದನ್ನು ತಪ್ಪಿಸದಿದ್ದರೆ ಸಂಸತ್ತು ಮತ್ತು ವಿಧಾನಸಭೆಗಳಿಗೆ ಹೊಂದಿಯೇ ಕಾರಾಗೃಹವನ್ನು ನಿರ್ಮಿಸಬೇಕಾಗ್ತದೆ. ಕಾನೂನು ರಚನೆ ಮಾಡುವವರು ಶುದ್ಧ ಚಾರಿತ್ರ್ಯವನ್ನು ಮತ್ತು ಹಿನ್ನೆಲೆಯನ್ನು ಹೊಂದಿದವರಾಗಿರಬೇಕು. ಹೀಗಾಗಿ ಚುನಾವಣೆಗೆ ಸ್ಪರ್ಧಿಸಲು ನಾಮಪತ್ರವನ್ನು ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ಅಪರಾಧದ ವಿವರಗಳನ್ನು ಹಾಗೂ ಬಾಕಿ ಇರುವ ಕ್ರಿಮಿನಲ್ ಮೊಕದ್ದಮೆಗಳ ವಿವರಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಇಂತಹ ವಿವರಗಳನ್ನು ನೀಡಿದ ನಾಮಪತ್ರಗಳನ್ನು ತಿರಸ್ಕರಿಸುವಂತಹ ಅಧಿಕಾರ ಚುನಾವಣಾ ಅಧಿಕಾರಿಗಳಿಗೆ ಮಾತ್ರ ಇದೆ. ರಾಜಕೀಯದಲ್ಲಿ ಅಪರಾಧೀಕರಣವನ್ನು ತಡೆಯಲು ಭಾರತ ಸರ್ವೋಚ್ಚ ನ್ಯಾಯಾಲಯವು 2003ರಲ್ಲಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲ ಅಭ್ಯರ್ಥಿಗಳು ತಮ್ಮ ನಾಮಪತ್ರದ ಜೊತೆಗೆ ಒಂದು ಅಫಿಡವಿಟ್ ಸಲ್ಲಿಸಿ ಅದರಲ್ಲಿ ತಮ್ಮ ಅಪರಾಧದ ವಿವರಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿತು. ಇತ್ತೀಚೆಗೆ ಬಂದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಕಾರಾಗೃಹ ಅನುಭವಿಸಿದ ಜನಪ್ರತಿನಿಧಿಗಳು ತಮ್ಮ ಶಾಸನಸಭಾ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಲ್ಲದೆ ನಂತರದ ಚುನಾವಣೆಗೆ ಸ್ಪರ್ಧಿಸಲು ಸಹ ಅನರ್ಹರಾಗುತ್ತಾರೆ. ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯು ಘೋಷಿಸುವಂತಹ ಶೈಕ್ಷಣಿಕ ಹಿನ್ನೆಲೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಶಾಸನ ಸಭೆಗಳಿಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳು ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗೊಳ್ಳಬೇಕಾಗಿರುತ್ತದೆ. ಅವರು ಸುಶಿಕ್ಷಿತರಾಗಿ ಆಡಳಿತ ಮತ್ತು ಕಾನೂನಿನ ಪರಿಜ್ಞಾನವನ್ನು ಹೊಂದಿರಬೇಕು. ಆದರೆ ನಮ್ಮ ಸಂವಿಧಾನವು ಈ ಹಿಂದೆ ಚುನಾವಣೆಗೆ ಸ್ಪರ್ಧೆ ಬಯಸುವಂತಹ ಅಭ್ಯರ್ಥಿಗಳಿಗೆ ಕೇವಲ ಸಾಮಾನ್ಯ ಅರ್ಹತೆಗಳನ್ನು ಮಾತ್ರ ನಿಗದಿಪಡಿಸಿ ಯಾವುದೇ ರೀತಿಯ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಿರುವುದಿಲ್ಲ. ಹೀಗಾಗಿ ಅನಕ್ಷರಸ್ಥ ವಿದ್ಯಾವಂತ ಪ್ರತಿನಿಧಿಗಳು ಆಯ್ಕೆಯಾಗ್ತಾ ಇದ್ರು. ಆದರೆ ಚುನಾವಣಾ ಆಯೋಗವು ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಕೆಲವು ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಿ ಅದಕ್ಕೆ ಸಂಬಂಧಿಸಿದಂತೆ ಶಾಸನವನ್ನು ರಚಿಸಲು ಸಂಸತ್ತಿಗೆ ಶಿಫಾರಸು ಮಾಡಿದೆ. ಆದರೆ ಇದುವರೆಗೂ ಈ ನಿಟ್ಟಿನಲ್ಲಿ ಶಾಸನ ರಚನೆಯಾಗಿಲ್ಲ. ಆದರೂ ಚುನಾವಣೆಗೆ ಸ್ಪರ್ಧೆ ಬಯಸುವಂತಹ ಅಭ್ಯರ್ಥಿಗಳು ನಾಮಪತ್ರದಲ್ಲಿ ಸಲ್ಲಿಸುವಾಗ ತಮ್ಮ ಶಿಕ್ಷಣದ ವಿವರಗಳನ್ನು ಕಡ್ಡಾಯವಾಗಿ ನೀಡಬೇಕು. ಮುಂದಿನದು, ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯು ಘೋಷಿಸುವ ಆಸ್ತಿಯ ಹಿನ್ನೆಲೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಪ್ರಸ್ತುತ ಚುನಾವಣೆಗಳು ಹಣ ಮತ್ತು ಆಮಿಷದ ಮೇಲೆ ನಿರ್ಧರಿತವಾಗುತ್ತವೆ. ಹಣವಿಲ್ಲದ ಅಭ್ಯರ್ಥಿ ಎಷ್ಟೇ ಸಮರ್ಥ, ಬುದ್ಧಿವಂತ, ಅನುಭವಸ್ಥನಾಗಿದ್ದರೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ. ಚುನಾವಣೆಗಳಲ್ಲಿ ಹಣದ ಪ್ರಭಾವವನ್ನು ಕಡಿಮೆ ಮಾಡಿ ಚುನಾವಣಾ ವೆಚ್ಚದ ಮೇಲೆ ಮಿತಿ ಹೇರಲು ಚುನಾವಣಾ ಆಯೋಗವು ಚುನಾವಣೆಗೆ ಸ್ಪರ್ಧಿಸ ಬಯಸುವ ಎಲ್ಲ ಅಭ್ಯರ್ಥಿಗಳಿಗೆ ಆಸ್ತಿ ವಿವರಗಳನ್ನು ಬಹಿರಂಗಪಡಿಸಲು ನಿರ್ದೇಶಿಸಿದೆ. ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ತಮ್ಮ ಮತ್ತು ತಮ್ಮ ಕುಟುಂಬದ ಸದಸ್ಯರ ಚರ ಮತ್ತು ಸ್ಥಿರಾಸ್ತಿಗಳ ಸಂಪೂರ್ಣ ವಿವರಗಳನ್ನು ನೀಡಬೇಕು. ಪ್ರತಿಯೊಬ್ಬ ಅಭ್ಯರ್ಥಿಯು ನೀಡುವ ಇಂತಹ ಆಸ್ತಿ ವಿವರಗಳನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಿದಾಗ
ಪ್ರತಿನಿಧಿಗಳ ಪ್ರಾಮಾಣಿಕತೆಯ ಬಗ್ಗೆ ಪ್ರಜೆಗಳಿಗೆ ಮನವರಿಕೆಯಾಗ್ತದೆ. ಆಗ ಮತದಾರರು ಚಿಂತಿಸಿ ನಿರ್ಧಾರ ಕೈಗೊಂಡು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಾರೆ. ಹಾಗೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವ ಸುಧಾರಣೆಗಳ ಬಗ್ಗೆ ವಿವರಿಸಿ ಅಂತ ಕೇಳಿದರೆ, ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳೇ ಭರಿಸಬೇಕು ಅಂತ ಹೇಳಿಬಿಟ್ಟು ಶಿಫಾರಸು ಮಾಡಲು 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಈ ಸಮಿತಿಯಲ್ಲಿ ಮನಮೋಹನ್ ಸಿಂಗ್, ದಿಗ್ವಿಜಯ್ ಸಿಂಗ್, ಸೋಮನಾಥ್ ಚಟರ್ಜಿ ಮುಂತಾದವರಿರ್ತಾರೆ. ಸಮಿತಿಯ ಶಿಫಾರಸುಗಳು ಈ ಕೆಳಗಿನಂತಿವೆ. ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ 1 ಭಾಗವನ್ನು ಭರಿಸಬೇಕು. ಚುನಾವಣಾ ವೆಚ್ಚಕ್ಕೆ ನೀಡುವ ಹಣವು ನಗದು ರೂಪದಲ್ಲಿರ್ತದೆ, ವಸ್ತುಗಳು ರೂಪದಲ್ಲಿರಬೇಕು. ಚುನಾವಣಾ ವೆಚ್ಚವನ್ನು ಭರಿಸಲು ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪಿಸಬೇಕು. ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚವನ್ನು ಕೊಡಬೇಕು. ಪಕ್ಷಗಳು ಚುನಾವಣಾ ವೆಚ್ಚದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಲೆಕ್ಕವನ್ನು ನೀಡಬೇಕು. ನೋಂದಾಯಿಸಲ್ಪಟ್ಟ ಪಕ್ಷಗಳಿಗೆ ಮಾಧ್ಯಮಗಳಲ್ಲಿ ಪ್ರಚಾರಕ್ಕೆ ಅವಕಾಶವನ್ನು ಕಲ್ಪಿಸಬೇಕು. ವೆಚ್ಚದ ಲೆಕ್ಕಪತ್ರಗಳನ್ನು ಚುನಾವಣೆಯ ನಂತರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಮತದಾರರಿಗೆ ನಕಾರಾತ್ಮಕ ಮತದಾನದ ಅವಕಾಶವನ್ನು ಕೂಡ ಕಲ್ಪಿಸುವುದು. ಹಾಗೆ ಮುಂದಿನದು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು 2018ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಶಾಸನಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಜಾರಿಗೆ ತಂದಂತಹ ಕಾಯ್ದೆಯೇ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಪ್ರಧಾನಮಂತ್ರಿಯಾಗಿದ್ದ ಶ್ರೀ ರಾಜೀವ್ ಗಾಂಧಿಯವರ ಅಸ್ತಿತ್ವಕ್ಕೆ ತರ್ತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯು 1985 ಏಪ್ರಿಲ್ 1ರಂದು ಜಾರಿಗೆ ಬರ್ತದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳು ಈ ರೀತಿಯಾಗಿದೆ. ಶಾಸನಸಭೆಗಳ ಸದಸ್ಯರು ತಾವು ಆಯ್ಕೆಯಾದಂತಹ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಮತ ಚಲಾಯಿಸಿದಾಗ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಅಧಿವೇಶನದ ಸಮಯದಲ್ಲಿ ಶಾಸನಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ತಮ್ಮ ಸದಸ್ಯತ್ವವನ್ನು ಅವರು ಕಳೆದುಕೊಳ್ತಾರೆ. ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಯಾವುದೇ ಪಕ್ಷದ 1/3ಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೂ ಅದನ್ನು ಪಕ್ಷಾಂತರವೆಂದು ಪರಿಗಣಿಸಲಾಗುವುದು. ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ರಾಜ್ಯ ಮತ್ತು ಕೇಂದ್ರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಒಪ್ಪಿಕೊಳ್ಳುವಂತಿಲ್ಲ. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವನ್ನು 15%ಕ್ಕೆ ನಿಗದಿಪಡಿಸಿದೆ. ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಶಾಸನಸಭೆಗಳ ಸಭಾಪತಿಯವರಿಗೆ ಇರುತ್ತದೆ. ಈ ಕಾಯ್ದೆಯ ನಿಯಮಾವಳಿಗಳನ್ನು ರೂಪಿಸುವ ಅಧಿಕಾರ ಶಾಸನಸಭೆ ಅಧ್ಯಕ್ಷರಿಗಿರುತ್ತದೆ. ಪಕ್ಷೇತರರು ಯಾವುದೇ ಪಕ್ಷಕ್ಕೆ ಸೇರಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಪಕ್ಷಾಂತರ ಕಾಯ್ದೆಯ ವಿಶೇಷ ನಿಯಮಗಳು: ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಸ್ಪೀಕರ್ ಮತ್ತು ಉಪಸಭಾಪತಿಯ ಇದು ಅನ್ವಯವಾಗುವುದಿಲ್ಲ. ಸದಸ್ಯತ್ವ ಕಳೆದುಕೊಂಡ ಸದಸ್ಯರು ಸ್ಪೀಕರ್ ಆದೇಶದ ವಿರುದ್ಧ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರವನ್ನು ನಡೆಸಬಹುದು. ಇನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದರೆ, ಪ್ರತ್ಯಕ್ಷ ಚುನಾವಣೆ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಭಾಗಿಯಾಗುವರು. ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ. ಜನಪ್ರತಿನಿಧಿಗಳ ಮೇಲೆ ಮತದಾರರ ನಿಯಂತ್ರಣವಿರುತ್ತದೆ. ಜನಪ್ರತಿನಿಧಿಗಳು ಮತದಾರರಿಗೆ ಜವಾಬ್ದಾರರಾಗಿರುತ್ತಾರೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸೂಕ್ತ. ಇದು ಹೆಚ್ಚು ವೆಚ್ಚದಾಯಕ ಪದ್ಧತಿಯಾಗಿದೆ. ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ. ಚುನಾವಣಾ ಅವ್ಯವಹಾರಗಳಿಗೆ ಆಸ್ಪದ ನೀಡುತ್ತದೆ. ಪ್ರಚಾರದ ಆರ್ಭಟ ಹೆಚ್ಚಿರುತ್ತದೆ. ಇನ್ನು ಪರೋಕ್ಷ ಚುನಾವಣೆ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಇದು ಹೆಚ್ಚು ಪ್ರಜಾಸತ್ತಾತ್ಮಕವಲ್ಲ. ಪ್ರತಿನಿಧಿಗಳ ಮತದಾರರ ನಿಯಂತ್ರಣವಿರುವುದಿಲ್ಲ. ಪ್ರತಿನಿಧಿಗಳಿಗೆ ರಾಷ್ಟ್ರದ ಮುಖ್ಯಸ್ಥರು ಜವಾಬ್ದಾರರಾಗಿರುವರು. ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತ. ಇದು ವೆಚ್ಚದಾಯಕ ಪದ್ಧತಿಯಲ್ಲ. ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧ್ಯವಿಲ್ಲ.
ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸಲು ಸಾಧ್ಯವಿಲ್ಲ. ಚುನಾವಣಾ ಅವ್ಯವಹಾರಗಳಿಗೆ ಆಸ್ಪದವಿಲ್ಲ. ಪ್ರಚಾರದ ಆರ್ಭಟ ಇರುವುದಿಲ್ಲ. ಇನ್ನು ಮುಂದಿನದು, ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿದರೆ ಇದು 10 ಅಂಕದ ಪ್ರಶ್ನೋತ್ತರಗಳು. 2019ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಚುನಾವಣೆಗಳನ್ನು ಗೆಲ್ಲಲು ಅನ್ಯ ಮಾರ್ಗಗಳನ್ನು ಹಿಡಿಯುತ್ತವೆ. ಕೋಮು ಭಾವನೆಗಳನ್ನು ಬೆಳೆಸುವುದು, ಜಾತಿ ರಾಜಕಾರಣ ಮಾಡುವುದು, ಕ್ರಿಮಿನಲ್ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು, ಮತದಾರರಿಗೆ ಆಮಿಷಗಳನ್ನು ಒಡ್ಡುವುದು, ನಕಲಿ ಮತದಾನ, ರಾಜಕೀಯ ಅಪರಾಧೀಕರಣ ಮುಂತಾದ ಮಾರ್ಗಗಳ ಮೂಲಕ ರಾಜಕೀಯ ನಾಯಕರು ಚುನಾವಣೆಗಳ ಪಾವಿತ್ರ್ಯವನ್ನು ಹಾಳು ಮಾಡ್ತಾ ಇದ್ರು. ಈ ರೀತಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಪಾರದರ್ಶಕ, ಮುಕ್ತ ಹಾಗೂ ನಿರ್ಭೀತ ಚುನಾವಣೆಗಳನ್ನು ನಡೆಸಲು ಚುನಾವಣಾ ಸುಧಾರಣೆಗಳು ಅಗತ್ಯವಾಗಿದೆ. ಚುನಾವಣಾ ಸುಧಾರಣೆಗಳನ್ನು ಶಿಫಾರಸು ಮಾಡಲು ತಾರ್ಕುಂಡೆ ಸಮಿತಿ, ವಾಂಚು ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿಗಳನ್ನು ರಚಿಸಲಾಯಿತು. ಈ ಸಮಿತಿಗಳ ಶಿಫಾರಸುಗಳು ಈ ಕೆಳಗಿನಂತೆ ಕಾಣಬಹುದಾಗಿದೆ. ಮತದಾರರ ವಯಸ್ಸು 1981ರ 61ನೇ ತಿದ್ದುಪಡಿಯ ಮೂಲಕ 21ರಿಂದ 18ಕ್ಕೆ ಇಳಿಸಲಾಯಿತು. ಚುನಾವಣೆಯ ಸಂದರ್ಭದಲ್ಲಿ ಗಲಭೆ ಉಂಟು ಮಾಡಿದವರಿಗೆ ದಂಡವನ್ನು ಏರಿಕೆ ಮಾಡಲಾಗಿದೆ. ಅಂಚೆ ಮತದಾನವನ್ನು ಜಾರಿಗೊಳಿಸಲಾಗಿದೆ. ಮತದಾನದ ದಿನದಂದು ನೌಕರರಿಗೆ ವೇತನ ಸಹಿತ ರಜೆಯನ್ನು ನೀಡಲಾಗುವುದು. ಚುನಾವಣೆಗಳು ಮುಕ್ತವಾಗಿ ನಡೆಯಲು ಚುನಾವಣಾ ವೀಕ್ಷಕರನ್ನು ನೇಮಿಸಲಾಗುತ್ತದೆ. ಶಾಸನ ಸಭೆಗಳಲ್ಲಿ ಸ್ಥಾನ ತೆರವಾದ 6 ತಿಂಗಳೊಳಗೆ ಉಪಚುನಾವಣೆಯನ್ನು ನಡೆಸುವುದು. ಚುನಾವಣಾ ವೆಚ್ಚವನ್ನು ನಿಗದಿಪಡಿಸುವುದು. ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೊಳಿಸಲಾಗಿದೆ. ವಿದ್ಯುನ್ಮಾನ ಮತಯಂತ್ರವನ್ನು ಜಾರಿಗೊಳಿಸಲಾಗಿದೆ. ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಬಹಿರಂಗಪಡಿಸಲು ಅಪರಾಧ, ಶಿಕ್ಷಣ ಮತ್ತು ಆಸ್ತಿ ಹಿನ್ನೆಲೆಯನ್ನು ಕೂಡ ಕಡ್ಡಾಯವಾಗಿ ಬಹಿರಂಗಗೊಳಿಸಲಾಗುವುದು. ಹಾಗೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಸುಧಾರಣೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಕಡ್ಡಾಯ ಮತದಾನ ಜಾರಿಗೊಳಿಸುವ ಪ್ರಯತ್ನವನ್ನು ಮಾಡುತ್ತಿರುವುದು. ನಕಾರಾತ್ಮಕ ಮತದಾನಕ್ಕೆ ಅವಕಾಶವನ್ನು ನೀಡಲಾಗಿದೆ. ನೋಡಿ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಯಾಗಿದ್ದು ಸುಮಾರು ವರ್ಷಗಳಲ್ಲಿ, ಅಂದರೆ ನೋಡಿ 2015, 16, 17, 20, 19ರಲ್ಲಿಯೂ ಕೂಡ ಈ ಪ್ರಶ್ನೆ ರಿಪೀಟ್ ಆಗಿರೋದರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವು ರಾಷ್ಟ್ರೀಯ ಚಳುವಳಿಯೊಂದಿಗೆ ಬೆಳೆದು ಬಂದಿದೆ. ಉದಾಹರಣೆಗೆ, ಸ್ವಾತಂತ್ರ್ಯ ಪಡೆಯುವ ನಿಟ್ಟಿನಲ್ಲಿ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸ್ತಾರೆ. ನಂತರ 1906ರಲ್ಲಿ ಮುಸ್ಲಿಂ ಲೀಗ್, 1924ರಲ್ಲಿ ಕಮ್ಯುನಿಸ್ಟ್ ಪಕ್ಷ, 1930ರಲ್ಲಿ ಪ್ರಜಾ ಸೋಷಲಿಸ್ಟ್ ಪಕ್ಷ, 1936ರಲ್ಲಿ ಫಾರ್ವರ್ಡ್ ಬ್ಲಾಕ್ ಪಕ್ಷ, 1951ರಲ್ಲಿ ಜನಸಂಘ, 1977ರಲ್ಲಿ ಜನತಾ ಪಕ್ಷ, 1980ರಲ್ಲಿ ಬಿಜೆಪಿ, 1984ರಲ್ಲಿ ಬಿಎಸ್ಪಿ, 1984ರಲ್ಲಿ ಜನತಾದಳ ಅಸ್ತಿತ್ವಕ್ಕೆ ಬಂದವು. ಹೀಗೆ ಭಾರತದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ವಿಭಿನ್ನ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಅಸ್ತಿತ್ವಕ್ಕೆ ಬರ್ತವೆ. ಇನ್ನು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಸ್ವರೂಪವನ್ನು ಬರೆಯಿರಿ ಅಂತ ಹೇಳಿದೆ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕೆ. ಇನ್ನು ಅದರ ವಿವರಣೆಯನ್ನು ನೋಡೋದಾದರೆ, ಸಂವಿಧಾನೇತರ ಬೆಳವಣಿಗೆಯನ್ನು ನೋಡೋದಾದರೆ, ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖ ಇರುವುದಿಲ್ಲ. ಆದರೆ ಸಂವಿಧಾನದ 19ನೇ ವಿಧಿ ಅನ್ವಯ ದೇಶದ ಎಲ್ಲ ಪ್ರಜೆಗಳು ಕೂಡ ವಾಕ್ ಸ್ವಾತಂತ್ರ್ಯ ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವತಂತ್ರ ಹೊಂದಿರುವರು. ಈ ಸ್ವಾತಂತ್ರ್ಯದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದವು. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಂವಿಧಾನಾತ್ಮಕ ಆಧಾರವಿಲ್ಲ. ಇನ್ನು ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಅಂತ ಇದೆ. ಭಾರತವು ವಿಭಿನ್ನ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳಿಂದ ಕೂಡಿರುವುದರಿಂದ ಜನರ ದೃಷ್ಟಿಕೋನಗಳು ವಿಭಿನ್ನವಾಗಿವೆ. ಈ ವಿಭಿನ್ನತೆಯು ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳ ಪರಂಪರೆಗೆ ನಾಂದಿ ಹಾಕಿದೆ. ಉದಾಹರಣೆಗೆ, ಭಾರತದಲ್ಲಿ ರಾಷ್ಟ್ರೀಯ
ಮತ್ತು ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವದಲ್ಲಿದೆ. ಇನ್ನು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಅಂತ ಇದೆ. ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕುಂಟಾಗುವುದು ಮತ್ತು ಪರಸ್ಪರ ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ನಮ್ಮ ದೇಶದ ರಾಜಕೀಯ ನಾಯಕರು ಪಕ್ಷಗಳಲ್ಲಿ ಒಡಕುಂಟು ಮಾಡುವುದು, ಬೇರೆ ಪಕ್ಷಗಳಿಗೆ ಹೋಗುವುದು, ಕೆಲವೊಮ್ಮೆ ಬೇರೆ ಪಕ್ಷಗಳನ್ನು ಕಟ್ಟುವುದು, ಅಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುವುದು ಸಾಮಾನ್ಯವಾಗಿ ಅನುಸರಿಸಿಕೊಂಡು ಬರ್ತಾ ಇರುವಂತಹ ಧೋರಣೆಗಳಾಗಿವೆ. ಇನ್ನು ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ ಅಂತ ಇದೆ. ಭಾರತದಲ್ಲಿ 1947ರಿಂದ 1977ರವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರ ನಡೆಸಿತು. ನಂತರ ಪಕ್ಷದ ನಾಯಕರ ಧೋರಣೆಗಳಿಂದಾಗಿ 1977ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಕ್ಷೀಣಿಸಿ ಹಲವು ಪಕ್ಷಗಳ ಮೈತ್ರಿಕೂಟದ ಜನತಾ ಪಕ್ಷವು ಸರ್ಕಾರವನ್ನು ರಚಿಸುತ್ತದೆ. ಇನ್ನು 1984ರ ಚುನಾವಣೆಯನ್ನು ಹೊರತುಪಡಿಸಿದರೆ ದೇಶದಲ್ಲಿ ನಡೆದ ಚುನಾವಣೆಗಳಲ್ಲಿ 2014ರವರೆಗೂ ಕೂಡ ನಿರ್ದಿಷ್ಟ ಪಕ್ಷವು ಸ್ಪಷ್ಟ ಬಹುಮತ ಪಡೆಯಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಭಾರತದಲ್ಲಿ ಏಕ ರಾಜಕೀಯ ಪಕ್ಷ ಪ್ರಾಬಲ್ಯವನ್ನು ಕುಸಿಯಿತು. ಇನ್ನು ಭಿನ್ನಮತೀಯತೆ. ಭಾರತದ ರಾಜಕಾರಣದಲ್ಲಿ ಭಿನ್ನಮತೀಯತೆ ಎಂಬುದು ಒಂದು ಅಂಟುಜಾಡ್ಯವಾಗಿದೆ. ಸ್ವಾರ್ಥ ಮತ್ತು ವೈಯಕ್ತಿಕ ಪ್ರತಿಷ್ಠೆಗಳಿಗಾಗಿ ಭಿನ್ನಮತೀಯ ಚಟುವಟಿಕೆಗಳು ಸದಾ ಒಂದಲ್ಲ ಒಂದು ರೀತಿಯಿಂದ ನಡೆಯುತ್ತಲೇ ಇರುತ್ತವೆ. ಈ ಎಲ್ಲ ಭಿನ್ನಮತೀಯ ಚಟುವಟಿಕೆಗಳಿಂದ ಪಕ್ಷಗಳ ವರ್ಚಸ್ಸಿಗೆ ಧಕ್ಕೆಯಾಗಿ ರಾಜಕೀಯ ಅಸ್ಥಿರತೆ ಮೂಡುತ್ತದೆ. ಇನ್ನು ಪಕ್ಷಾಂತರದ ಪಿಡುಗು ಅಂತ ಇದೆ. ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಶಾಸನಸಭೆಯ ಸದಸ್ಯರು ತಾವು ನಿರೀಕ್ಷಿಸಿದ ಸ್ಥಾನ ಮತ್ತು ಅಧಿಕಾರದ ಲಾಭವು ಸರ್ಕಾರದಿಂದ ಸಿಗದೇ ಇದ್ದಾಗ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆಗಳನ್ನು ಸೃಷ್ಟಿಸಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಇದರಿಂದ ಸಾಕಷ್ಟು ಬಾರಿ ಸರ್ಕಾರಗಳು ಅಸ್ಥಿರಗೊಳ್ತವೆ. ಭಾರತದಲ್ಲಿ ಪಕ್ಷಾಂತರದ ಪಿಡುಗು ನಿರಂತರವಾಗಿ ನಡೆದು ಸಾಕಷ್ಟು ಬಾರಿ ಸರ್ಕಾರಗಳು ಅಸ್ಥಿರವಾಗಿವೆ. ಇನ್ನು ನಾಯಕತ್ವದ ವರ್ಚಸ್ಸು ಹೇಗಿರುತ್ತೆ ಅಂದರೆ, ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಬಹುತೇಕ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಜಾತ್ಯತೀತತೆ ಮುಂತಾದವುಗಳಿಗಿಂತ ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಶಿವಸೇನೆಯ ಬಾಳಾ ಠಾಕ್ರೆ, AIADMK ಪಕ್ಷದ MG ರಾಮಚಂದ್ರನ್ ಮುಂತಾದವರು ತಮ್ಮ ಪಕ್ಷಗಳ ಯಾವುದೇ ನಿರ್ಧಾರಗಳಲ್ಲಿ ಅದರ ನಾಯಕರೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ರು. ಇನ್ನು ತತ್ವರಹಿತ ರಾಜಕೀಯ ಪಕ್ಷಗಳು ಅಂತಂದರೆ, ಭಾರತದಲ್ಲಿ ರಾಜಕೀಯ ಪಕ್ಷಗಳು ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಪರಸ್ಪರ ಆರೋಪ ಮತ್ತು ಅಪಪ್ರಚಾರಗಳನ್ನು ಮಾಡುವ ಮೂಲಕ ಜನರ ಮನವೊಲಿಸ್ತವೆ. ಚುನಾವಣೆಗಳು ಮುಗಿದ ನಂತರ ತಮ್ಮ ತತ್ವ ಸಿದ್ಧಾಂತಗಳನ್ನು ಬದಿಗಿಟ್ಟು ರಾಜಕೀಯವಾಗಿ ಒಗ್ಗೂಡಿ ಅಪವಿತ್ರ ಮೈತ್ರಿಕೂಟಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸ್ತವೆ. ಇನ್ನು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವನ್ನು ನೋಡೋದಾದರೆ, ಭಾರತ ಸ್ವತಂತ್ರಗೊಂಡ ಭಾರತದ 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಪ್ರಶ್ನಾತೀತವಾಗಿ ಹೊಂದಿತು. ಆದರೆ ನಂತರದ ಬೆಳವಣಿಗೆಗಳಲ್ಲಿ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಪ್ರಾಂತೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಂತಹ ಪ್ರಾದೇಶಿಕ ಪಕ್ಷಗಳು ಬಹಳ ಪ್ರಭಾವಶಾಲಿಯಾಗಿ ಬೆಳೆದವು. ಉದಾಹರಣೆಗೆ ತಮಿಳುನಾಡಿನ AIADMK, DMK, ಬಿಹಾರಿನ RJD, ಕರ್ನಾಟಕದ JDU, ಅಕಾಲಿದಳ, ಶಿವಸೇನೆ ಮುಂತಾದವುಗಳು. ಇನ್ನು ಧಾರ್ಮಿಕ ಭಾಷಾವಾರು ಪಕ್ಷಗಳು ಅಂದರೆ, ಭಾರತದಲ್ಲಿ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವದ ಪ್ರಮುಖ ಮೌಲ್ಯಗಳಾದಂತಹ ಜಾತ್ಯತೀತತೆ ಮತ್ತು ಭ್ರಾತೃತ್ವದ ಪ್ರತಿನಿಧಿಸದೆ ನಿರ್ದಿಷ್ಟ ಧರ್ಮ, ಭಾಷೆ ಮತ್ತು ಹಿತಾಸಕ್ತಿಗಳನ್ನು ಪ್ರತಿನಿಧಿಸಿ ಅವುಗಳ ಆಧಾರದ ಮೇಲೆ ಅಸ್ತಿತ್ವದಲ್ಲಿರಲು ಪ್ರಯತ್ನಿಸ್ತವೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ DMK ಪಕ್ಷದ ಹಿಂದಿ ವಿರೋಧಿ ನೀತಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಧಾರ್ಮಿಕ ಹಿತಾಸಕ್ತಿ, ಪಂಜಾಬಿನಲ್ಲಿ ಅಕಾಲಿದಳದ ಧಾರ್ಮಿಕ ನೀತಿ, ಮುಸ್ಲಿಂ ಲೀಗ್ನ ಕೋಮುವಾದಿ ನೀತಿಗಳು ಅಸ್ತಿತ್ವದಲ್ಲಿದೆ. ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಭಾರತದಲ್ಲಿ ಎಡ ಮತ್ತು ಬಲಪಂಥೀಯ ಎಂಬ 2 ಸ್ವರೂಪದ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿವೆ. ಉದಾಹರಣೆಗೆ ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಬಯಸುವಂತಹ CPI, CPIM, ಸಮಾಜವಾದಿ ಎಂಬ ಎಡಪಂಥೀಯ ಪಕ್ಷಗಳು. ಹಾಗೆಯೇ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿ ಮಂದಗತಿಯಲ್ಲಿ ಬದಲಾವಣೆ ಬಯಸುವ BJP ಮತ್ತು ಅದರ ಕೆಲವು ಅಂಗಪಕ್ಷಗಳು ಬಲಪಂಥೀಯ ಪಕ್ಷಗಳಾಗಿವೆ. ಸಮ್ಮಿಶ್ರ ಸರ್ಕಾರದ ಶಕೆ. ಸಾರ್ವತ್ರಿಕ ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸ್ತವೆ.
ಇದನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು. ಇಂತಹ ಸಮ್ಮಿಶ್ರ ಸರ್ಕಾರದ ಪರಂಪರೆಯನ್ನು 1977ರಿಂದ ಈಚೆಗೆ ನೋಡ್ತಾ ಇದ್ದೇವೆ. ವಿಭಿನ್ನ ಸಿದ್ಧಾಂತಗಳಿಂದ ಕೂಡಿದ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ಸಾಮಾನ್ಯ ಕಾರ್ಯಕ್ರಮದಡಿ ಸರ್ಕಾರವನ್ನು ರಚಿಸ್ತವೆ. ಇನ್ನು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ ಇದು 5 ಅಂಕದ ಪ್ರಶ್ನೆಯಾಗಿದೆ. ನೋಡಿ, ಇದು 2015, 2016, 2018, 2020 ಇದು 5 ಮತ್ತು 10 ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳಿದ್ದಾರೆ. ಅದು 2015ರಲ್ಲೂ ಕೇಳಿದ್ದಾರೆ, 16, 18, 20 ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ರಾಜಕೀಯ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವಂಥ ಜನಸಮೂಹವೇ ರಾಜಕೀಯ ಪಕ್ಷ. ಉದಾಹರಣೆಗೆ INC, BJP, JDS ಮುಂತಾದವು ಭಾರತದಲ್ಲಿ ರಾಜಕೀಯ ಪಕ್ಷಗಳು ನಿರ್ವಹಿಸುವ ಕಾರ್ಯಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ರಾಜಕೀಯ ಪಕ್ಷಗಳ ಕಾರ್ಯಗಳು: ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂಥದ್ದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಇವುಗಳ ವಿವರಣೆ, ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ರಾಜಕೀಯ ಪಕ್ಷಗಳ ಪ್ರಮುಖ ಕಾರ್ಯವೆಂದರೆ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಪ್ರಜೆಗಳನ್ನು ಆಕರ್ಷಿಸುವಂತಹ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ಪ್ರತಿಯೊಂದು ರಾಜಕೀಯ ಪಕ್ಷವು ಚುನಾವಣಾ ಪ್ರಣಾಳಿಕೆಗಳನ್ನು ರಚಿಸಿಕೊಂಡು ಚುನಾವಣೆಗಳನ್ನು ಎದುರಿಸ್ತವೆ. ಅಭ್ಯರ್ಥಿಗಳ ಆಯ್ಕೆ: ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ತಯಾರಿಸಿ ಸ್ಪರ್ಧೆಗೆ ಇಳಿಸ್ತವೆ. ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಅಧಿಕಾರವನ್ನು ಹಿಡಿಯುವುದಾಗಿದೆ. ರಾಜಕೀಯ ಶಿಕ್ಷಣ ಮತ್ತು ಅರಿವು: ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪಕ್ಷದ ಧೋರಣೆ, ಸಿದ್ಧಾಂತ, ತತ್ವ ಮತ್ತು ಪ್ರಣಾಳಿಕೆಗಳ ಮೂಲಕ ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡ್ತವೆ. ಜನರಲ್ಲಿ ದೇಶದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ಬಗ್ಗೆ ಮಾಹಿತಿಯನ್ನು ಮೂಡಿಸ್ತದೆ. ಇನ್ನು ಚುನಾವಣೆಗೆ ಸ್ಪರ್ಧಿಸುವುದು: ಪ್ರಾತಿನಿಧಿಕ ಪ್ರಜಾಸತ್ತಾತ್ಮಕ ಸರ್ಕಾರವು ರಾಜಕೀಯ ಪಕ್ಷಗಳಿಂದ ಕೂಡಿರುವ ಸರ್ಕಾರವಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕಾದರೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯ ಸಮರ್ಥ ಗೆಲ್ಲುವ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸ್ತದೆ. ಸರ್ಕಾರದ ರಚನೆ ಮತ್ತು ನಿರ್ವಹಣೆ: ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಆಕರ್ಷಿಸಿ ಗೆದ್ದು ಬಹುಮತ ಪಡೆದು ಸರ್ಕಾರ ರಚಿಸ್ತದೆ. ನಂತರ ಚುನಾವಣಾ ಸಮಯದಲ್ಲಿ ಜನತೆಗೆ ನೀಡಿದಂತಹ ಆಶ್ವಾಸನೆಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತವೆ. ಸರ್ಕಾರ ರಚಿಸಿದ ಪಕ್ಷಗಳು ಸಂವಿಧಾನಾತ್ಮಕವಾಗಿ ಶಿಸ್ತಿನಿಂದ ಆಡಳಿತವನ್ನು ನಿರ್ವಹಿಸ್ತವೆ. ಇನ್ನು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಅಂತ ಇದೆ. ಚುನಾವಣೆಗಳಲ್ಲಿ ಯಾವ ಪಕ್ಷವು ತನ್ನ ಧೋರಣೆಗಳಿಂದ ಹೆಚ್ಚು ಜನಪ್ರಿಯತೆಯನ್ನು ಪಡೆದು ಹೆಚ್ಚು ಸ್ಥಾನಗಳನ್ನು ಪಡೆಯುವುದೋ ಅದು ಸರ್ಕಾರವನ್ನು ರಚಿಸುತ್ತದೆ. ಅಲ್ಪ ಸ್ಥಾನಗಳನ್ನು ಪಡೆದ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತದೆ. ಇನ್ನು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು: ರಾಷ್ಟ್ರದಲ್ಲಿನ ಜನರ ಸಮಸ್ಯೆಗಳು ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ಪರಿಶೀಲಿಸಿ ಪ್ರಜೆಗಳ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ರಂಗಗಳ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಸಮಸ್ಯೆಗಳನ್ನು ಪರಿಶೀಲಿಸಿ ಪ್ರಯತ್ನಿಸ್ತವೆ. ಸರ್ಕಾರ ಮತ್ತು ಜನರ ನಡುವೆ ಸೇತುವೆ: ಪಕ್ಷದ ನಾಯಕರು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡುವುದು ಹಾಗೂ ಜನರ ಪ್ರತಿಕ್ರಿಯೆಗಳನ್ನು ಸರ್ಕಾರದ ಮುಂದೆ ಪ್ರತಿಪಾದಿಸ್ತಾರೆ. ಜನರ ಕುಂದುಕೊರತೆಗಳನ್ನು ಹೋಗಲಾಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರ್ತವೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ: ರಾಜಕೀಯ ಪಕ್ಷಗಳು ದೇಶದಲ್ಲಿರುವಂತಹ ವಿವಿಧ ಜಾತಿ, ಧರ್ಮ, ಜನಾಂಗ ಪ್ರದೇಶಗಳಿಗೆ ಸೇರಿದ ವಿವಿಧ ಜನರ ಹಿತಾಸಕ್ತಿಗಳನ್ನು ರಕ್ಷಿಸಲು ಪ್ರಯತ್ನಿಸ್ತವೆ. ಇವು ಜಾತ್ಯತೀತತೆ, ಭ್ರಾತೃತ್ವ ಮುಂತಾದವುಗಳ ಮೂಲಕ ಪ್ರಜೆಗಳಲ್ಲಿ ಐಕ್ಯತೆಯನ್ನು ಮೂಡಿಸ್ತವೆ. ಇನ್ನು ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಅಂತ ಇದೆ. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ತಮ್ಮ ಪಕ್ಷದ ತತ್ವಗಳನ್ನು ಬದಿಗೊತ್ತಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಬೇಕಾಗ್ತದೆ. ದೇಶವು ಗಂಡಾಂತರ ಪರಿಸ್ಥಿತಿಗೆ ಸಿಲುಕಿದಾಗ ಎಲ್ಲ ಪಕ್ಷಗಳು ಪಕ್ಷಭೇದ ಮರೆತು ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಪ್ರದರ್ಶಿಸಬೇಕಾಗುತ್ತೆ. ಉದಾಹರಣೆಗೆ 1998ರಲ್ಲಿ ಪಾಕಿಸ್ತಾನದ ನುಸುಳುಕೋರರು ಕಾರ್ಗಿಲ್ ಪ್ರದೇಶದೊಳಕ್ಕೆ ಪ್ರವೇಶಿಸಿ ಆತಂಕವನ್ನು ಸೃಷ್ಟಿಸಿದಾಗ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುವುದು. ಇಷ್ಟು
ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿಯ ಕುರಿತಾದಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರವಾಗಿತ್ತು. ಮುಂದಿನ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.